ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಭೂದುರಂತದ ಹೊಡೆತಕ್ಕೆ ವಯನಾಡುವಿನ ಚೂರಲ್ಮಲ, ಮುಂಡಕ್ಕೈ, ಮೆಪ್ಪಾಡಿ ನಲಗಿ ಹೋಗಿದೆ. 3 ಗ್ರಾಮಗಳಲ್ಲಿ ಬರೋಬ್ಬರಿ 1200 ಮನೆಗಳು ಸರ್ವನಾಶವಾಗಿವೆ. ಕೆಸರಿನಲ್ಲಿ ಮುಳುಗಿ ಹೋಗಿರುವಂತಹ ಮನೆಗಳು ಹಾಗೇನೆ ಯಂತ್ರಗಳ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಕೇರಳ ಭೂದುರಂತದಿಂದಾಗಿ ಸಾವಿರಾರು ಜನರು ಸೂರು ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಹೀಗಾಗಿ ಕೇರಳ ರಾಜ್ಯ ಸರ್ಕಾರವು ಸಂತ್ರಸ್ತರಿಗಾಗಿ ಟೌನ್ಶಿಪ್ ನಿರ್ಮಿಸಲು ಯೋಜನೆ ಪ್ರಕಟ ಮಾಡಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಎನ್ಡಿಆರ್ಎಫ್ ಸೇರಿದಂತೆ ವಿವಿಧ ಪಡೆಗಳ ಸುಮಾರು 1300 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ದುರಂತಗಳು ಸಂಭವಿಸಿದಾಗಲೆಲ್ಲ ಸೆಲೆಬ್ರಿಟಿಗಳು ಸಂತ್ರಸ್ತರಿಗೆ ನೆರವಿನ ಹಸ್ತ ಚಾಚುತ್ತಲೇ ಇರ್ತಾರೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ನಟ ಮೋಹನ್ ಲಾಲ್ ಭೂಕುಸಿತದಿಂದಾಗಿ ಹಾನಿಗೊಳಗಾದಂತಹ ಮೆಪ್ಪಾಡಿಗೆ ನಿನ್ನೆ ಭೇಟಿ ಕೊಟ್ಟರು. ಇನ್ನು ಪ್ರಾದೇಶಿಕ ಸೇನೆಯ ಗೌರವ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂತಹ ಭೇಟಿ ನೀಡಿರುವಂತಹ ನಟ ಮೋಹನ್ ಲಾಲ್ ತಮ್ಮ ಸ್ಥಾಪಿಸಿದಂತಹ ವಿಶ್ವಶಾಂತಿ ಫೌಂಡೇಶನ್ ಭೂಕುಸಿತ ಸಂತ್ರಸ್ತರಿಗೆ 3 ಕೋಟಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದರು. ವಯನಾಡಿನಲ್ಲಿ ಭೂದುರಂತದಲ್ಲಿ ಕನ್ನಡಿಗರು ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನಿವಾಸಿ ಆಗಿರುವಂತಹ ಜಯಮ್ಮ ಕಳೆದ 35 ವರ್ಷಗಳ ಹಿಂದಷ್ಟೇ ಚೂರಲ್ಮಲ ಪ್ರದೇಶಕ್ಕೆ ಹೋಗಿದ್ದರು. ಈ ಎಸ್ಟೇಟ್ನಲ್ಲೇ ಕೂಲಿ ಮಾಡುವುದರ ಜೊತೆಗೆ ಹೈನುಗಾರಿಕೆ ಮಾಡಿಕೊಂಡಿದ್ರು. ಗುಡ್ಡ ಕುಸಿದಿರೋದ್ರಿಂದ ಜಯಮ್ಮಳ ಬದುಕೆ ಸರ್ವನಾಶವಾಗಿದೆ. ಇನ್ನು ಈಕೆ ಸಾಕಿದ್ದ ಹಸುಗಳೇ ಜಯಮ್ಮಳ ಪ್ರಾಣ ಉಳಿಸಿವೆ. ಚೂರಲ್ಮಲ ಪ್ರದೇಶದಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಒಂದೊಂದು ಭೀಕರತೆಯನ್ನು ಕೂಡ ಟಿವಿ9 ಎದುರು ಜಯಮ್ಮ ವಿವರಿಸಿದ್ದಾರೆ. ಗುಡ್ಡ ಕುಸಿದ ದಿನ ದನಕರು ಅರಚಲು ಶುರು ಮಾಡಿದ್ವಂತೆ. ಕೊಟ್ಟಿಗೆ ಬಳಿ ಹೋಗ್ತಿದ್ದ ಹಾಗೆ ಜಯಮ್ಮ ದಿಗ್ಭ್ರಾಂತರಾಗಿದ್ರು. ಸಮುದ್ರದ ಅಲೆ ಹರಿದು ಬಂದಂತೆ ನೀರು ರಭಸವಾಗಿ ಬರ್ತಾ ಇತ್ತು ಅಂತ ಹೇಳಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅವ್ಯವಹಾರ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನ ಉಲ್ಲಾಳದ ಬಳಿ ಇರುವಂತಹ ಕ್ರಿಶ್ ಆರ್ಟ್ ವರ್ಲ್ಡ್ನ ಕಾರ್ಕಳ ಪೊಲೀಸರು ಅಲ್ಲಿ ಮಾರ್ಚನ್ನು ನಡೆಸಿದ್ದಾರೆ. ಸುಮಾರು 8 ಟನ್ನಷ್ಟು ಪರಶುರಾಮ ಮೂರ್ತಿಯ ಬಿಡಿಭಾಗಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಐಟಿ ಉದ್ಯೋಗಿಗಳು ಸಿಡಿದೆದ್ದಿದ್ದಾರೆ. 14 ಗಂಟೆ ಕೆಲಸದ ಅವಧಿ ಹೆಚ್ಚಳ ನಿರ್ಧಾರದಿಂದಾಗಿ ಹಿಂದೆ ಸರಿಯುವಂತೆ ಪಟ್ಟು ಹಿಡಿದಿದ್ದಾರೆ. ಕೆಐಟಿಯು ವತಿಯಿಂದ 500ಕ್ಕೂ ಹೆಚ್ಚು ಐಟಿ ಉದ್ಯೋಗಿಗಳು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ನಡೆಸಿದ್ದಾರೆ. ಸದ್ಯ ಇರುವಂತಹ ಕೆಲಸದ ಅವಧಿ ಹೆಚ್ಚಳ ಮಾಡದಂತೆ ಆಗ್ರಹಿಸಿದ್ದಾರೆ. ನಾವು ಜೀತದಾಳುಗಳಲ್ಲ ಅಂತ ಹೇಳಿ ಘೋಷಣೆ ಕೂಗಲಾಗಿದೆ. ಪೋಸ್ಟರ್ಗೆ ಬೆಂಕಿ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಿರುಪತಿಯಲ್ಲಿ ನೇರ ದರ್ಶನ ಮಾಡಿಸುವುದಾಗಿ 26,000 ರೂಪಾಯಿ ಪಡೆದು ವ್ಯಕ್ತಿಯೊಬ್ಬ ವಂಚನೆ ಮಾಡಿದ್ದಾನೆ. ಬೆಂಗಳೂರಿನ ಬಾಗಲಕೋಟೆಯಲ್ಲಿ ಸಂತೋಷ್ ಕುಮಾರ್ ಎನ್ನುವರಿಗೆ ಅಪರಿಚಿತ ವ್ಯಕ್ತಿ ವಂಚನೆ ಮಾಡಿದ್ದಾರೆ. ಇನ್ನು ಫೋನ್ ಪೇ ಮೂಲಕ ಹಣ ಪಡೆದು ವಂಚಿಸಿರುವವನ ವಿರುದ್ಧ ಬಾಗಲಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ದೇವಗಿರಿಯ ದುರ್ಗಮ್ಮ ದೇವಸ್ಥಾನದ ಹುಂಡಿ ಹಣ ಕಳ್ಳತನವಾಗಿದೆ. ಮುಖಕ್ಕೆ ಕರವಸ್ತ್ರ ಕಟ್ಟಿಕೊಂಡು ದೇಗುಲಕ್ಕೆ ನುಗ್ಗಿ ಹುಂಡಿ ಹಣ ಕದ್ದೊಯ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಮಳಕೇಡ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾರೀ ಮಳೆಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಏರ್ಪೋರ್ಟ್ ಜಲಾವೃತವಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಗೆ ಮಳೆ ನೀರು ನುಗ್ಗಿದೆ. ಏರ್ಪೋರ್ಟ್ನಲ್ಲಿ ಮಳೆ ನೀರು ನಿಂತ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಡೀ ರನ್ವೇ ನೋಡೋದಕ್ಕೆ ಸಣ್ಣ ನದಿಯಂತೆ ಕಾಣ್ತಿದೆ. ಗುಜರಾತ್ನಲ್ಲಿ ಕೂಡ ಮಳೆ ಅಬ್ಬರ ಮುಂದುವರೆದಿದೆ. ವರ್ಣಾರ್ಭಟಕ್ಕೆ ನದಿಗಳೆಲ್ಲ ಬೋರ್ಗರಿತಿವೆ. ಅಂಬಿಕಾ ನದಿ ಹರಿವಿಗೆ ಟ್ರಕ್ ಒಂದು ಸಿಲುಕಿ ಹೊರಬರಲಾಗದೆ ಪರದಾಡಿತ್ತು. ಮೇಘಸ್ಫೋಟಕ್ಕೆ ಹಿಮಾಚಲ ಪ್ರದೇಶ ತತ್ತರಿಸಿದೆ. ಶಿಮ್ಲಾದ ಸಮೇಜ್ ಅನ್ನೋ ಇಡೀ ಗ್ರಾಮ ಕುಚ್ಚಿಕೊಂಡು ಹೋಗಿದೆ. ಸಮೇಜ್ನಲ್ಲಿ ಸದ್ಯ ಒಂದೇ ಒಂದು ಮನೆ ಮಾತ್ರ ಉಳ್ಕೊಂಡಿದೆ. ಸೇನೆ, ಎನ್ಡಿಆರ್ಎಫ್, ಶ್ವಾನದಳ ಹಾಗೂ ರಾಜ್ಯ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ದೇಗುಲದ ಹುಂಡಿಗೆ ದೇವರು ಪೂಜಿಸುತ್ತಿದ್ದಂಥ ಅರ್ಚಕನೇ ಕನ್ನ ಹಾಕಿದ್ದಾನೆ. ದೇವಸ್ಥಾನದ ಹುಂಡಿಯಲ್ಲಿ 1.9 ಕೋಟಿ ಹಣವನ್ನು ದೋಚಿದ ಅರ್ಚಕ ದಿನೇಶ್ ಶರ್ಮಾ ಪರಾರಿಯಾಗಿದ್ದಾನೆ. ಅರ್ಚಕನ ಮನೆಯಲ್ಲಿ ಶೋಧ ನಡೆಸಿದಂಥ ಪೊಲೀಸರು 72 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿಂದು ಬ್ಯಾಡ್ಮಿಂಟನ್ನಲ್ಲಿ ಪುರುಷರ ವಿಭಾಗದ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಸೆಮಿಫೈನಲ್ ಪ್ರವೇಶ ಮಾಡಿರುವಂತಹ ಭಾರತದ ಲಕ್ಷ್ಯ ಸೇನ್ ಹಾಲಿ ಚಾಂಪಿಯನ್ ವಿಕ್ಟರ್ ಅಕ್ಸೆಲೆನ್ ಆತನ ವಿರುದ್ಧ ಸೆಣಸಾಡುತ್ತಿದ್ದಾರೆ. 22 ವರ್ಷದ ಲಕ್ಷ್ಯ ಸೇನ್ಗೆ ಇಂದು ಚೊಚ್ಚಲ ಒಲಿಂಪಿಕ್ಸ್ ಆಗಿದೆ.